ಆತ್ಮೀಯ H16 ನ್ಯೂಸ್ ಅಸೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗ KPSC ಸಲುವಾಗಿ ಸಾಕಷ್ಟು ಚರ್ಚೆಗಳು, ರಾಜಕಾರಣಿಗಳು ಒಬ್ಬರು ದೋಷಾರೋಪಣೆ ಮಾಡೋದು ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಮಾತಾಡಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ. ಈಗ ಅದರ ಮುಂದುವರಿಕೆಯಲ್ಲಿ ಅಥವಾ ಇವತ್ತು ನ್ಯಾಯಾಂಗನೂ ಈ KPSC ಬದಲಾಗಿ ಎಷ್ಟು ರೋಷ ಹೋಗ್ಯದಪ್ಪ ಅಂತಂದ್ರೆ, ನಮ್ಮ ಹಿರಿಯ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ವಿಭಾಗೀಯ ಪೀಠ ಎಷ್ಟು ಸ್ಪಷ್ಟವಾಗಿ ಟೀಕೆ ಮಾಡಿದೆ ಅಂತಂದ್ರೆ, ನೋಡಿ ಅವ್ರ ಮಾತುಗಳು ನೋಡ್ರಿ, ಎಷ್ಟು ನೋವಿನ ಮಾತುಗಳಿದ್ದಾವಂತಾರೆ. KPSC ಶುದ್ಧೀಕರಣ ಪ್ರಕ್ರಿಯೆಯನ್ನು ನಾವೇ ಆರಂಭಿಸುತ್ತೇವೆ, ಸರ್ಕಾರ ಮಾಡೋದಿಲ್ಲ. ನಾವು ಸರ್ಕಾರಕ್ಕೆ ಇದು ಬೇಕಾಗಿಲ್ಲ, ದುಡ್ಡು ಹೊಡಿಬೇಕಾಗಿದೆ ಅನ್ನುವಂಗದ ಮಾತು ಹಂಗಂದಿಲ್ಲ ಅವರು. ಅದು ಒಳಮಾರ್ಬಂಗದ ಸರ್ಕಾರ ಮಾಡೋದಿಲ್ಲ, ಇನ್ನೊಂದು ಮಾಡಬೇಕಾಗಿತ್ತು ಅದನ್ನು ಅನ್ನೋ ಸಿಟ್ಟು ರೊಚ್ಚು ಅಲ್ಲದ. ಮತ್ತು ನ್ಯಾಯಕ್ಕೆ ಹಂಗಿರ್ತದೆ, ಸತ್ಯದ ನೋವು ಹಂಗಿರ್ತದೆ, ಸಂಕಟ ಹಂಗಿರ್ತದೆ. ಆ ನೆಲೆಯಲ್ಲಿ ನಾವು ಆರಂಭ ಮಾಡ್ತೀವಿ. ಯಾರೆಲ್ಲ ಸಗಳಿ ತಿನ್ನುತ್ತಿದ್ದಾರೆಯೋ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡಿ, ಭಾಳ ನೋವಿನ ಮಾತು. ಈ ಮಾತು ಒಬ್ಬ ನ್ಯಾಯಾಧೀಶರಿಂದ ಬರ್ತದಪ್ಪ ಅಂತಂದ್ರೆ ಎಷ್ಟು ನೋವಾಗಿರ್ಬೋದು ಅವರಿಗೆ, ಅಂತಃಕರಣಕ್ಕೆ ಎಷ್ಟು ತೆಚ್ಚಿರ್ಬೋದು ಅಂತ. ಇದು ನಾವೆಲ್ಲ ಇವತ್ತು ಗಮನಿಸಬೇಕಾಗಿದೆ. ಜನಸಾಮಾನ್ಯರಾದ ನಾವು ಮತದಾರರು ಗಮನಿಸಬೇಕಾಗಿದೆ. ಮತದಾರರ ರಿಕ್ವೆಸ್ಟ್ ಅದು ಸರ್ಕಾರಕ್ಕಲ್ಲ, ಸರ್ಕಾರಕ್ಕೂ ಇಲ್ಲ, ಈ ರಾಜಕಾರಣಿಗಳಿಗೂ ಇಲ್ಲ. ಇವ್ರ ಮೈ ದಿಪ್ಪುಕೊಂಡು ಬಿಡೋದು, ದಿಪ್ಪುಕೊಂಡು ಬಿಡೋದು. ಎಲ್ಲಿ ಚುಚ್ಚೋದು ಏನು ನಾಟುವುದಿಲ್ಲ ಇವರಿಗೆ. ಅದಕ್ಕೆ ನೀವು ಜನಸಾಮಾನ್ಯರು ಮತದಾರರು ನೋಡಿರಿ, ಪಾಪ ನ್ಯಾಯಾಧೀಶರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಸಗಳಿ ತಿನ್ನುತ್ತಿದ್ದಾರೆ, ಅವರು ಸುಮ್ಮನೆ ಬಿಡುವುದಿಲ್ಲ. ಈ ವಿಚಾರದಲ್ಲಿ 4-5 ತಲೆ ಉರುಳಿದರೆ ಸರಿ ಹೋಗುತ್ತದೆ. 4-5 ಮುಂದಿನಾದರೂ ಮನೆಗೆ ಕಳಿಸಬೇಕಂತೆ. KPSC ನಡೆಯುತ್ತಿರುವಂಥ ಈ ದಂಧೆ ನಿಲ್ಲಿಸುವ ಸಲುವಾಗಿ ಎಲ್ಲ ಕಡೆ ಕೆಟ್ಟವರೇ ಇರುತ್ತಾರೆ, ಇದೇನಿಲ್ಲ. ಮತ್ತೊಂದು ಸಮಾಧಾನ ಮಾಡ್ಕೊಡ್ತಾರೆ ಪಾಪ ಅವರು. ಎಲ್ಲ ಕಡೆ ಕೆಟ್ಟವರು ಇರ್ತಾರಂತಲ್ರಿ, ಒಳ್ಳೆಯವರು ಇರ್ತಾರೆ. ಆದರೆ ಕೆಟ್ಟ ಜನರು ಒಳ್ಳೆಯವರನ್ನು ಬಿಡುವುದಿಲ್ಲ. ಅವ್ರು ಕೆಲಸ ಮಾಡಿ ಬಿಡೋದೇ ಇಲ್ಲ ಅವರು ಕೆಟ್ಟವ್ರು. ಏನು ರೀ ನೀವು ಸುದ್ದಾದ್ರೆ ಜಗತ್ತು ಉದ್ಧಾರ ಆಗ್ತದನ ಅಂತ ಹೇಳೋ ಮತ್ತೇನೋ ಹೇಳೋ ಅವ್ರನ್ನ ಮತ್ತೆ ಭ್ರಷ್ಟನ್ನು ಮಾಡೋಕ್ಕೆ ನೋಡ್ತಾರೆ. ಇಲ್ಲಪ್ಪ ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಬೆಸ್ಟ್ ಅಂತ ಯಾರು ಅನ್ನೋದ್ರ ಇಲ್ಲ, ಹುಚ್ಚಂತ ಕರಿತಾರೆ ಅವ್ರಿಗೆ ಪ್ರಾಮಾಣಿಕರಿಗೆ. ಬುದ್ಧಿ ಇಲ್ಲರಿ, ಗಂಟು ಮಾಡ್ಕೊಳಕ್ಕೆ ಬರೋದಿಲ್ಲ ಅವ್ರಿಗೆ ಅಂತ ಸಾಮಾನ್ಯವಾಗಿ ನಾವು ಕೇಳ್ತಾ ಇದ್ದೀನಿ. ಇವತ್ತು ಹೆಂಗೆ ಡೈಲಾಗ್ ಆಗಿಬಿಟ್ಟದಪ್ಪ ಅಂತಂದ್ರೆ, ತಿಂದ ಮಾನವ ರಾಮ. ನೋಡ್ರಿ, ಡೆಫಿನೇಷನಲ್ಲಿ ಬಂದಿದ್ದ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರ ತುಟ್ಟು ತಿಂದ ಯಾವ ಕೆಲಸ ಮಾಡಿದ್ದಲ್ಲ ಅವ ರಾಮ. ನೋಡಿ, ದುಷ್ಟ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೆ ಪಾಪ ನಮ್ಮ ನ್ಯಾಯಾಧೀಶರಿಗೆ ಸಂಕಟ ಆಗ್ತಾಯಿದೆ. ಏನಪ್ಪ ಇದೆಲ್ಲ ದುರಂತ ಅಂತೇಳಿ. ಹಾಗಾಗಿ ನಾವು ಆಯೋಗದ ನೇಮಕದಲ್ಲಿ ಪಾರದರ್ಶಕತೆ ತರಲು ಏನೆಲ್ಲ ಮಾಡಬೇಕು ಅದನ್ನು ಮಾಡುತ್ತೇವೆ. ಸರ್ಕಾರ ಮಾಡ್ತದೆ, ಇಲ್ಲ ನಾವು ಮಾಡ್ತೀವಿ ಅದನ್ನು. ಯಾಕೆಂದ್ರೆ ಈ ನಾಡಿನ ಹಲವು ಯುವ ಪ್ರತಿಭೆಗಳ ಕನಸದು, ಅವ್ರು ಬದುಕೋದು, ಅವ್ರ ಜೀವನದು. ಅದಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಾರೆ. ಅಂಥ ಮಕ್ಕಳಿಗೆ ಅನ್ಯಾಯ ಕೊಡೋದು ಅನ್ನುವಂಥ ಒಂದು ಕಳಕಳಿ ಇಲ್ಲಿ ವ್ಯಕ್ತ ಆಗ್ತದೆ. ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ. ಇಲ್ಲವಾದರೆ ಮುಂದಿನ ತಲೆಮಾರಿಗೆ ಏನು ಉತ್ತರ ಹೇಳುವುದು? ಈ ಭ್ರಷ್ಟರನ್ನು, ದುಷ್ಟರನ್ನು ಒಳಗಿಬಿಟ್ಟೋದು ಏನು ಉತ್ತರ ಹೇಳೋದು? ನೋಡಿರಿ, ಇವತ್ತು ನೀವು ಬೆಳಗ್ಗೆ ನೋಡಿದ್ರಿ. ಇವತ್ತು ಅದನ್ನು ಲೋಕಾದಾಳಿ ಮಾಡಿ ಎಷ್ಟು 36 ಕೋಟಿ 40 ಕೋಟಿ ಎಷ್ಟು ಹೊಡೆದು ಕೂತಿದ್ದಾರೆ ಎಲ್ಲ ಇಂಜಿನಿಯರ್ಗಳು, ಅವರು ಇವರು ಸರ್ಕಾರಿ ಅಧಿಕಾರಿಗಳು ಎಲ್ಲ. ಇವರು KPSC ಸೆಲೆಕ್ಷನ್ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲ 5 ಜನ. ಈಗ ಸಬ್ ರಿಜಿಸ್ಟ್ರಿಗಳು ಬಂದಿದ್ದಾರೆ. ಸಬ್ ರಿಜಿಸ್ಟ್ರಿಗಳು ನಿಮ್ಗೆ ಗೊತ್ತದ, ಉಪನೋಂದನಾ ಅಧಿಕಾರಿಗಳು. ಇವರಂಥ ಭ್ರಷ್ಟರು ಮತ್ತೆ ಹುಡುಕ್ಯಾಡ್ರೆ ಎಲ್ಲಿ ಸಿಗೋದಿಲ್ಲ ನಿಮಗೆ, ಅಷ್ಟು ಭ್ರಷ್ಟರು. RTOಗಳು ಅಯ್ಯೋ ಯಪ್ಪ ಮಾತಾಡೋಗಿಲ್ಲ. ಪೊಲೀಸರು ಅದನ್ನು ಮಾತಾಡೋಗಿಲ್ಲ. ದುಡ್ಡು ಸಣ್ಣ ಕೆಲಸ ಸಂಬಂಧ ಸುಳ್ಳು, ವಾಸ ಮಾಡೋಕ್ಕೆ ಸುಳ್ಳು. ಯಾವುದೇ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಇವತ್ತಿದ್ದ ರೀತಿ ಆಗಿದ್ದಾರೆ. ಇದು ಕಾರಣ ಅಂದರೆ KPSC ಭ್ರಷ್ಟ ಆಗ್ತಾ ಬಂದಿದ್ದು. ಇದಕ್ಕೆಲ್ಲ ಮೂಲ ಕಾರಣ ಅಲ್ಲೇ. ನಮ್ಮ ಮೇಲೆಯವ್ರು ಕೊಡ್ಬೇಕ್ರಿ, ಕೊಡ್ಬೇಕ್ರಿ ಅನ್ನುವಂಥ ಮಾತು ಇವತ್ತು ಹೈಕೋರ್ಟ್ ತೀವ್ರವಾಗಿ ತರಾಟೆ ತೆಗೆದ್ರಲ್ಲ, ಇವ್ರನ್ನೆಲ್ಲ ಶಿಕ್ಷಿಸಬೇಕಾಗಿದೆ. ಇವತ್ತು ನಿಜವಾಗಿಯೂ ಈ ಕಳಕಳಿ ನ್ಯಾಯಾಂಗದ, ಅದರಲ್ಲೂ ಹೈಕೋರ್ಟದ ಒಂದು ಏನು ಇವತ್ತಿನ ವಿಚಾರದ, ಅದರಲ್ಲೂ ನಮ್ಮ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತರ ನೇತೃತ್ವದ ಪೀಠ ಸ್ಪಷ್ಟವಾಗಿ ಎಲ್ಲ ಹೇಳ್ಕೊಂಡದ. ಇದು ನಿಜವಾಗಿ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಇದು ಕಾರ್ಯರೂಪಕ್ಕೆ ಬರೋದು ಯಾವಾಗ ಅನ್ನುವಂಥದ್ದು ಈಗಾಗಲೇ ಬರಬೇಕಾಗಿತ್ತು. ಅನೇಕ ಜನ ಇವತ್ತು ಲೋಕಾಯುಕ್ತರಾಗಿರ್ಬೋದು, ಮತ್ತೊಂದರಿಂದ ಆಗಿರ್ಬೋದು, CBIಯಿಂದ ಆಗಿರ್ಬೋದು, CODಯಿಂದ ಆಗಿರ್ಬೋದು, ಅಥವಾ ಇನ್ನುಳಿದ ಯಾವುದೇ ಒಂದು ತನಿಖಾ ಸಂಸ್ಥೆಗಳಿಂದ ಆಗಿರೋ ತನಿಖೆಗಳು ತಪ್ಪಿತಸ್ಥರಂತ ಪ್ರೂವ್ ಆಗಿರೋ ಕೋರ್ಟ್ಗಳಲ್ಲಿ ಅವ್ರಿಗೆ ಶಿಕ್ಷೆ ಆವಾಗ ಎಷ್ಟು ಮಂದಿ ಶಿಕ್ಷೆ ಆಗಿದೆ. ಇವತ್ತು ನ್ಯಾಯಾಲಯದ ಮುಂದೆ ಅಲ್ಲಿ ಇಟ್ಟ ಆ ದಿಶೆಯಲ್ಲಿ ಸರ್ಕಾರಗಳಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ಯದ, ಏನಾಗ್ಯದ, ಎಷ್ಟು ದಾಳಿ ಆಗಿಲ್ಲ. ಲೋಕದಾಳಿ ಎಷ್ಟಾಗಿಲ್ಲ, CID ದಾಳಿ ಎಷ್ಟಾಗಿಲ್ಲ, CBI ದಾಳಿ ಎಷ್ಟಾಗಿಲ್ಲ, IT ದಾಳಿ ಎಷ್ಟಾಗಿಲ್ಲ, ಎಷ್ಟು ಪರ್ಸೆಂಟೇಜ್ ಇಂಥ ಜನರಿಗೆ ಶಿಕ್ಷೆ ಆಗ್ಯದ ರೀ. ಇದನ್ನು ಇವತ್ತು ನ್ಯಾಯಾಲಯ ಕೇಳಬೇಕಾಗಿದೆ. ಈ ಸರ್ಕಾರಗಳನ್ನು
ಇವತ್ತೇನಾದರೂ ಸರ್ಕಾರಗಳು ಇವು ನಿಮ್ಗೆ ಗೊತ್ತದ ಶಾಸಕಾಂಗ ಕಾರ್ಯಾಂಗ ಇವೆಲ್ಲ ಹೊಂದಾಣಿಕೆ ಆಗಿಬಿಡ್ಲಕ್ಕ ಶಾಸಕಾಂಗ ಕಾರ್ಯಾಂಗ ನೋಡಕ್ಕ ನಿಮ್ಮದು ನಾವು ಚುಪ್ಪ ನಮ್ಮದು ನೀವು ಚುಪ್ಪ ಮುಂದೆ ಆಗೋದು ಹೋಗೋದ್ರಿ ಶಾಸಕಾಂಗ ಶಾಸನ ಮಾಡ್ತದೆ ಹೇಳೋದು ಅಷ್ಟವೇನ ಅಲ್ಲೆಲ್ಲ ಇವತ್ತು ಕಾರ್ಪೊರೇಟ್ ಜನ ಹೋಗಿ ಸೇರಿದ್ದಾರೆ. ಯಾರು ನಮ್ಮಲ್ಲಿ 224 ಜನ MLAಗಳಿದ್ದಾರೆ, ಯಾರು ಒಬ್ಬರು ಪ್ರಾಮಾಣಿಕರಿದ್ದಾರೆ, ಭ್ರಷ್ಟ ಇಲ್ಲದ ಆರಿಸಿ ಬಂದಿದ್ದಾರೆ, ದುಡ್ಡು ಹಂಚಲಾರದ ಆರಿಸಿ ಬಂದಿದ್ದಾರೆ, ಸಾರಾಯಿ ಹಂಚಲಾರದ ಆರಿಸಿ ಬಂದಿದ್ದಾರೆ, ಜನರಿಗೆ ಸುಳ್ಳು ಹೇಳದ ಪ್ರಾಮಾಣಿಕತೆಯಿಂದ ಸತ್ಯವ್ರು ಹೇಳಿ ಆರಿಸಿ ಬಂದಾರ. ತೋರಿಸಿ ನೋಡಿ ಲಿಸ್ಟ್ ಮಾಡಿದ್ರೆ ಅದನ್ನು ಹುಡುಕಿದ್ರು ಸಿಗುದಿಲ್ಲ ನಿಮಗೆ. ಎಲ್ಲರೂ ಧರಣಿಕೋರಂತಂದ್ರೆ ಅಡ್ಡಿ ಇಲ್ಲ, ಮ್ಯಾಕ್ಸಿಮಮ್ ಎಲ್ಲೋ ಒಂದು ಇರ್ಬೋದು, ಅತಿ ಪ್ರಾಮಾಣಿಕ ಎಲ್ಲೊಬ್ಬರು ಇರ್ಬೋದು, ಆದರೆ ಅವರು ಈ ಕೌಂಟಲ್ಲಿ ಬರೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಅವ್ರು ಅದಾರ ನನಗೆ ಅನಿಸೋದೇ ಇಲ್ಲ. ಯಾಕಂದರೆ ಈ ಅನುಭವ ನೋಡ್ತಾ ಬಂದಿದ್ವಿ ನಾವೆಲ್ಲ ಇಲ್ಲ. ಇವತ್ತಿನ ದುಡ್ಡು ಹಂಚಲಾರದೆ ಸಾರಾಯಿ ಹಂಚಲಾರದ ಆಯ್ಕೆನೇ ಆಗೋದು. ಜನನೂ ಅಷ್ಟು ಇವರು ಏನಾಗಿಬಿಟ್ಟಿದಾರಪ್ಪ, ಅದು ಈಗ ಬರ್ತಾ ಹರ್ಕೊಂತ ನಾವು ಮತದಾರರು ಸಹಿತ ಭ್ರಷ್ಟ ಆಗಿಬಿಟ್ಟಿದ್ವಿ. ಹೀಗಾಗಿ ನ್ಯಾಯ ಇವತ್ತೇನೋ ಒಂದು ಹಂತಕ್ಕೆ ಬಂದ ನಾವು ಇದನ್ನು ಮುಂದುವರಿಸ್ತೀವಪ್ಪ, KPSC ನಾವು ಸುದ್ದಿ ಮಾಡ್ತೀವಿ ಅಂತ. ಇದನ್ನಾದರೂ ನೋಡಿ ನಮ್ಮ ಸಿದ್ದರಾಮಯ್ಯನವರು ಈಗಲಾದರೂ ಈ KPSCಗೆ ಒಂದು ಗತಿ ಕಾಣಿಸ್ಬೇಕಾಗ್ಯದ, ಗತಿ ಕಾಣಿಸಲೇಬೇಕಾಗ್ಯದ. ತನ್ನ ಮೇಲೆ ಹೇಳುವಂಥ ಮಾತಿದು, ನೀವು ಮೇಲೆ ಕೇಳುವಂಥ ಮಾತಿದು. ಇವತ್ತಿನ ವಿರೋಧ ಪಕ್ಷದಲ್ಲಿದ್ದಾರೆ, ನಮ್ಮ BJP ಅವ್ರು ಮಾತಾಡ್ತಾ ಇರ್ತಾರೆ, ಇಲ್ಲ ಬದಲಾಗಬೇಕು, ಅಮೂರಾಗ ಬದಲಾಗಬೇಕು. ನೀವಿದ್ದಾಗ ಏನು ಮಾಡಿದ್ರಿ, ಬೊಮ್ಮಾಯಿ ಅವರು ಇದ್ದಾಗ ಏನು ಮಾಡಿದ್ರಿ, ಯಡಿಯೂರಪ್ಪನವ್ರು ಇದ್ದಾಗ ಏನು ಮಾಡಿದ್ರಿ, ನಿಮ್ಮ ಅಧಿಕಾರ ಹೋಗಿದ್ದಾರೆ, ನೀವೇನು ಮಾಡಿದ್ರಿ? ನೀವು ಯಾಕೆ ಅಮೂಲಾಗ್ರಹವಾಗಿ ಪರಿವರ್ತನೆ ಮಾಡಲಿಲ್ಲ? ಹೂಡಾ ಕಮಿಷನ್ ಯಾಕೆ ನೇಮಿಸಿದವರು ಅದನ್ನ ಯಾಕೆ ಎಸ್ಟಾಬ್ಲಿಷ್ ಮಾಡಲಿಲ್ಲ? ಯಾರೂ ನೇಮಿಸೋದು ಹೂಡಾ ಶಿಫಾರಸುಗಳನ್ನು ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ಗಳು ಮಾಡಲಿಲ್ಲ, BJPಗಳು ಮಾಡಲಿಲ್ಲ, JDS ಅವ್ರದ್ದು ಮೊದಲೇ ಇಲ್ಲ. ಯಾಕಂದ್ರೆ ತಮ್ಮ ಜನರು ಅದು ಅವರು ಜಾತಿ ರಾಜಕಾರಣ ಮಾಡೋದು, ಭ್ರಷ್ಟಾಚಾರದ ರಾಜಕಾರಣ ನಾವು ನೋಡಿದ್ದೀವಿ. ಅದನ್ನು ಇನ್ನೊಂದು ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಆರಿಸಿ ಬರ್ತೀನಿ ಅಂತ ಓಪನ್ ಆಗಿ ಮಾತಾಡೋಂಥ HD ಕುಮಾರಸ್ವಾಮಿಗಳು ದಾಖಲೆಗಳಿದ್ದಾವೆಲ್ಲ. ಇಂಥವರು ನಮ್ಗೆ ಎಂಥ ಸರ್ಕಾರ ಕೊಡ್ತಾರೆ? ಅದಕ್ಕೆ ಇವತ್ತು ನಮ್ಮ ನ್ಯಾಯಾಲಯ ಹೈಕೋರ್ಟ್ ಇದ್ದು ರೊಚ್ಚಿಗೆತ್ತದ, ಈ ಸಗಣಿತನ ಅವ್ರು ಬಿಡುವಂಗಿಲ್ಲ ಅಂತ, ಬಿಡಬಾರದು ಇವ್ರನ್ನ, ಇವ್ರ ಶಿಕ್ಷೆ ಆಗಬೇಕು. ಈಗ ನೋಡ್ರಿ ಇವತ್ತು 8-9 ಜನ ಸಿಕ್ಕಿದ್ದಾರೆ ಇವತ್ತು. ಅದ್ರ ಹಿಂದೆ ಕಳೆದ ವಾರಗಳಲ್ಲಿ ಕಳೆದ ತಿಂಗಳಲ್ಲಿ ಹಂಗೆ ಸಿಗ್ತಾ ಇರ್ತಾರೆ. ಅವ್ರ ನಂತರ ಏನಾದರೂ ಡೆವಲಪ್ಮೆಂಟ್ ಗೊತ್ತಾಗೋದಿಲ್ಲ. ಪಾಪ ಲೋಕಾಗ್ತಾರೆ ಹೇಳ್ತಾರೆ, ಅವ್ರು ಶಿಕ್ಷೆ ಕೂಡ ಇದೇ ಇಲ್ಲಲ್ಲ, ತನಿಖೆ ಮಾಡ್ತಾರೆ, ₹100 ಕೊಡ್ತಾರೆ, ಅದು ಹಂಗೆ ದಿನ ತಿನ್ಕೋತ ಹೋಗ್ತದೆ. ನ್ಯಾಯಾಂಗ ಒಂದು ದೊಡ್ಡ ದೋಷ ಏನಪ್ಪ ಅಂದರೆ ಡೇಟ್ ಕೊಡ್ತಾ ಹೋಗೋದು, ತಾರೀಖ್ ಪೇ ತಾರೀಖ್ ಅಷ್ಟೊಂದು ಜನ ಮರ್ತಿರ್ತದೆ. ನಾವು ಅವರ ಜನನೂ ಮರ್ತು ಬಿಡ್ತೀವಿ. ಮತ್ತು ಎಲೆಕ್ಷನ್ ಸಂದರ್ಭದಲ್ಲಿ ನಮಗೆ ಸಾರಾಯಿ ದುಡ್ಡು ಯಾರು ಬಿಡ್ತಾರೋ ಜೈ ಜೈ ಜೈ, ಜಾತಿ ಮೇಲೆ ಜೈ, ಧರ್ಮದ ಮೇಲೆ ಜೈ, ದುಡ್ಡಿನ ಮೇಲೆ ಜೈ, ಸಾರಾಯಿ ಮೇಲೆ ಜೈ. ನಾವು ಇವತ್ತು ನಾವು ತಿಳ್ಕೊಬೇಕಾಗಿದೆ, ಇದನ್ನು ಬಿಡಬೇಕಾಗಿದ್ರಿ. ಯಾವ ಬಿಡೋದು ನಾವು? ಈಗಿನ ನಮ್ಮ ಮನಸ್ಥಿತಿಗಳು ನೋಡಿದ್ರೆ ಇವತ್ತು ಬಿಡು ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ಬಂದಷ್ಟು ಬರಲ್ಪ ನಮ್ಮ ಬದುಕು ನೋಡಿದ್ರೆ ಸಾಕಂತೇಳಿ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಗ್ಯಾರಂಟಿ ಶಾಶ್ವತ ಪರಿಹಾರ ಅಲ್ಲ ಅದು ನಾವು ತಿಳ್ಕೊಬೇಕಾಗಿದೆ. ಅದು ಶಿಕ್ಷಣ ಇಲ್ಲ ನಮ್ಮಲ್ಲೇ, ಎಲ್ಲರೂ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಸಿಗಬೇಕು ಅಂತ ಯಾರೂ ಬೇಡ್ತಾನೂ ಇಲ್ಲ. ಎಲೆಕ್ಷನ್ ಬಂದಾಗ ಅದು ಯಾರೂ ಕೇಳೋದಿಲ್ಲ. ಕೇವಲ ಶಿಕ್ಷಣಕ್ಕೆ 2% ಅಷ್ಟೇ ಕೊಡ್ತೇವೆ. ನಾವು ಏನಾದರೂ ಪರಿವರ್ತನೆ ಮಾಡಿ ಶಿಕ್ಷಣ ಅಂದ್ರೆ ಶಿಕ್ಷಣ 1ರಿಂದ ಮಾತ್ರ, ಅದು ಪ್ರಾಮಾಣಿಕ ಶಿಕ್ಷಣ. ನೀವು ಕಾಫಿ ಮಾಡಿ ಪಾಸ್ ಆಗೋದಲ್ಲ ಶಿಕ್ಷಣ ಅಂದ್ರೆ. ಕಾಫಿ ಮಾಡಿ ನಾನು 95 ಮಾಡಿದ್ದಿಲ್ಲ ರೀ, 80 ಮಾಡಿದ್ದಿಲ್ಲ ರೀ, 100 ಔಟ್ ಆಫ್ ಔಟ್ ಮಾಡಿದ್ದಿಲ್ಲ ರೀ, ನೋ ಯೂಸ್. ಯಾಕಂದರೆ ಕಾಫಿ ಹೊಡಿ ನೋಡ್ತಾ ಇದ್ವಿ, ಅಲ್ಲಿ ಭ್ರಷ್ಟಾಚಾರ ತರೋಣ. ಖಾಸಗಿ ಶಾಲೆಗಳಲ್ಲಿ ಕಲಿಯೋದು ಬೇರೆ, ಅವ್ರದ್ದು ಶಿಕ್ಷಣ ರೀತಿ ಬೇರೆ, ಪ್ರೈವೇಟ್ ಪಾಪ ಗೌರ್ಮೆಂಟ್ ಅಂಡರ್ದಾಗ ಕಲಿಯುವಂಥ ಮಕ್ಕಳ ಪರಿಸ್ಥಿತಿ ಬೇರೆ, ಸರಿಯಾಗಿ ಶಿಕ್ಷಕರು ಬರೋಂಗಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಇವೆಲ್ಲ ತನಗಳನ್ನು ನಾವು ನೋಡಿದಾಗ ಇವತ್ತು ಇವಕ್ಕೆಲ್ಲ ಕಾರಣಕರ್ತರು ಏನಪ್ಪ ಅಂದ್ರೆ ಶಿಕ್ಷಣ. ಆ ದಿಶೆಯಲ್ಲಿ ನಮ್ಮ ಸರ್ಕಾರಕ್ಕೆ ಇವತ್ತು ನಮ್ಮ ನ್ಯಾಯಗಿದ್ದು ಎಚ್ಚರಿಕೆ ಕೊಟ್ಟಿದ್ದು ಭಾಳ ಗಮನಿಸ್ಬೇಕಂತ ವಿಷಯದ. ನ್ಯಾಯಗಿದ್ದು ಇವತ್ತು ಡೈರೆಕ್ಷನ್ ಕೊಟ್ಟದ. ಅದ್ರ ಪ್ರಕಾರ ಸರ್ಕಾರ ಏನಾದರೂ KPSC ಬಂದ್ ಮಾಡ್ಬೋದಾ, ಹೈಕೋರ್ಟಿನ ಒಂದು ನಿರ್ದೇಶನಕ್ಕೆ ಗೌರವ ಕೊಡ್ಬೋದಾ, ನೋಡೋಣ ಏನಾಗ್ತದೆ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳೇ ವಂದನೆಗಳು.